ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಫಸ್ಟ್ ಡೇ ನಮ್ಮದು ಗೋವಾದಲ್ಲಿ. ಮಾರ್ನಿಂಗ್ ಎದ್ದಿದ್ದೀವಿ ಲೇಟಾಗಿ, ಆರಾಮದಲ್ಲಿ ಏನು ಟೆನ್ಷನ್ ಇಲ್ಲದೆ ಎದ್ದಿದ್ದೀವಿ. ಇವರು ಟ್ರೆಕ್ಕಿಂಗ್ ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಬೆಳಿಗ್ಗೆ. ಎಷ್ಟು ದೂರ ಹೋದ್ರಿ ಮಕ್ಕಳೇ ಟ್ರೆಕ್ಕಿಂಗ್? ಅದೇ ಮಾಡೋದು ನಮಗೆ ಹೇಳ್ತಾ ಇದ್ರು. ವಿನು ನಿನ್ನೆ ಪ್ಲ್ಯಾನ್ ಹಾಕ್ತಾ ಇದ್ದ, ಮಮ್ಮಿ ಫಸ್ಟಿಗೆ ನಾವು ಎದ್ದು ಟ್ರೆಕ್ಕಿಂಗ್ ಹೋಗೋದು, ಆಮೇಲೆ ನಾವು ಇಲ್ಲಿ ತಿರುಗಾಡೋಣ, ಆಮೇಲೆ ಮಧ್ಯಾಹ್ನ ಲಂಚಿಗೆ ಹೋಗೋಣ. ಅದಕ್ಕೆ ನಾನು ಹೇಳಿದೆ ಫಸ್ಟ್ ನೀವು ಟ್ರೆಕ್ಕಿಂಗ್ ಹೋಗಿ ಬನ್ನಿ, ಆಮೇಲೆ ಉಳಿದದೆಲ್ಲ ಪ್ಲ್ಯಾನ್ ಮಾಡೋಣ ಅಂತೇಳಿ. ಟ್ರೆಕ್ಕಿಂಗೇ ಹೋಗಲಿಲ್ಲ. ಇವರು ಟ್ರೆಕ್ಕಿಂಗ್ ಹೋಗ್ತಾರಂತೇಳಿ ನಾನು ಸ್ವಲ್ಪ ಲೇಟಾಗಿ ಎದ್ದೆ. ನಿನ್ನೆ ಬಂದು ಟಯರ್ಡ್ ಆಯಿತು. ನಾನು ಹೇಳಿದೆ ಸಂಜೆ ಸಂಜೆನೆ ಹೋಗೋಣ ಅಂತ. ಬೆಳಿಗ್ಗೆ ಅಂದರೆ ಅಲ್ಲಿ ಜಾಸ್ತಿ ದೊಡ್ಡ ನಾನು ಮತ್ತೆ ಇವತ್ತು ಇದು ಮಾಡಲಿಲ್ಲ. ಯಾಕೆ ಗೊತ್ತ, ನಿನ್ನೆ ಫುಲ್ಲು ಟಯರ್ಡ್ ಆಗಿತ್ತು ಅವರಿಗೆ, ಹಾಗೆ ಇರಲಿ ಅಂತ ಹೇಳಿ. ಈಗ ನನ್ನ ಹಸ್ಬೆಂಡ್ ಕಾಫಿ ಮಾಡಿದ್ದಾರೆ, ನಾನು ಮತ್ತು ವಿನು ಸೇರಿ ಬ್ರೆಡ್ ಆ್ಯಂಡ್ ಬಟರ್ ರೆಡಿ ಮಾಡಿದ್ದೀವಿ. ಗೀ ಅಲ್ಲ, ಬಟರ್. ಅದು ಓವನಲ್ಲಿ ಸ್ವಲ್ಪ ನೀರಾಯ್ತು ಅಷ್ಟೇ, ಪರವಾಗಿಲ್ಲ. ನೆಕ್ಸ್ಟ್ ಏನು ಬ್ರೇಕ್ಫಾಸ್ಟ್ ಮಾಡೋದು, ಆಮೇಲೆ ನಂದು ರಾಯ್ದು ಕೆಲವು ಶೂಟ್ ಉಂಟು ಇಲ್ಲಿ, ಅದನ್ನೆಲ್ಲ ಮಾಡೋದು. ಆಮೇಲೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದೆಲ್ಲ ಉಂಟು, ತಿರುಗಾಡೋದು. ಸ್ವಲ್ಪ ರೌಂಡೆಲ್ಲ ನೋಡಲಿಲ್ಲ ಇಲ್ಲಿದ್ದು, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ಏನಿದೆ ಅಂತ ಹೇಳಿ. ಚೆನ್ನಾಗಿದೆ ಅಂತೆ, ಮಕ್ಕಳೆಲ್ಲ ನೋಡಿ ಬಂದಿದ್ದಾರೆ, ಅದೆಲ್ಲ ನೋಡೋಣ. ಇವತ್ತಿನ ಪ್ಲ್ಯಾನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಬ್ರೇಕ್ಫಾಸ್ಟ್. ಓಕೆ, ಬ್ರೇಕ್ಫಾಸ್ಟ್ ನಾವು ಇಲ್ಲೇ ಮಾಡಿದ್ವಿ. ಯಾಕೆ ಗೊತ್ತುಂಟ, ಇನ್ನು ಅಲ್ಲಿ ಹೋಗಿ ನಾವು ಎಲ್ಲ ಬ್ರೇಕ್ಫಾಸ್ಟ್ ಮಾಡುವಾಗ ತುಂಬ ಹೊತ್ತಾಗುತ್ತೆ, ನಮ್ಮದು ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ಈಗ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ನಿನ್ನೆ ತುಂಬ ಹೆವಿ ಆಗಿದೆ ಎಲ್ಲರಿಗೆ, ತಿಂದವರಿಗೆ. ಹಾಗೆ ಮತ್ತು ನಿನ್ನೆದು ಸ್ವಲ್ಪ ಫ್ರೈಡ್ ರೈಸ್ ಇತ್ತು, ಅದನ್ನು ಕೂಡ ಪ್ಯಾಕ್ ಮಾಡಿಸಿದ್ವಿ. ಅದನ್ನೀಗ ಓವನಲ್ಲಿ ಬಿಸಿ ಮಾಡಿ ಅದನ್ನು ಕೂಡ ತಿಂತಾಯಿದ್ವಿ. ಹಾಗೆ ಸಾಕು ನಮಗೆ ಈಗ ಹೊತ್ತಿಗೆ. ಮಧ್ಯಾಹ್ನ ನೋಡೋಣ ಇನ್ನು. ಓಕೆ, ಏನಾದರೂ ಪ್ಲ್ಯಾನ್ ಉಂಟಾ ಮಕ್ಕಳದ್ದು? ಏನಾದರೂ ಪ್ಲ್ಯಾನ್ ಇದ್ದರೆ ಹೇಳ್ಬೋದು ನೀವು. ಫಸ್ಟಿಗೆ ಸಂಜು ಓಕೆ, ಫಸ್ಟಿಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ದಾಣೆ ಫೈನಲಿ ನಾವಿವಾಗ ಹೊರಟ್ವಿ ಎಲ್ಲರೂ. ನೋಡಿ, ಗೋವಾ ಬಂದು ಗೋವಾದ್ದು ವೈಬ್. ಹಾಗೆ ಇವಾಗ ನಾವು ಫಸ್ಟ್ ಇಲ್ಲಿ ತಿರುಗಾಡ್ತಾ ಇದ್ದೀವಿ, ನಿಮಗೆ ತೋರಿಸ್ತೀನಿ. ನಾನೀಗ ಸ್ವಿಮ್ಮಿಂಗ್ ಪೂಲ್ ಏರಿಯಾಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಇಲ್ಲಿದು ದೊಡ್ಡ ಏರಿಯಾ ಉಂಟು. ಹಾಗೆ ರೂಮಿಂದ ಇವಾಗ ಜಸ್ಟ್ ಕೆಳಗೆ ಬಂದ್ವಿ. ಈಗ ಒಂದು ಇಲ್ಲಿದ್ದು ಟೂರ್ ಮಾಡಿಸ್ತೀನಿ ನಾನು. ನಮ್ಮದು ಈ ಸಲ ನಿಂತ ರೆಸಾರ್ಟಿನ ಟೂರ್, ಬನ್ನಿ. ಓಕೆ, ಇದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಇದು ನೋಡಿ, ನಮ್ಮ ಮನೇಲಿ ಇದ್ದಿದ್ದಲ್ಲ, ಇದು ಸೇಮ್ ಅಲ್ಲ, ಹೊರಗಡೆ ಉಂಟು ನೋಡಿ, ಅದು ಸೇಮ್ ಇದು ಗಿಡ. ಓ, ಹೇಗೆ ಉಂಟು. ಇಲ್ಲಿದೊಂದು ಪೀಸ್ ತೊಗೊಂಡು ಹೋಗೋಣ. ವೈ ಎಂತ ಹೇಳಿದ್ದೀವಿ ನಾವು? ಇಲ್ಲಿ ಸಹ ಗಿಡ ನೋಡುದಾ ಅಂತ. ಮತ್ತೆ ಎಲ್ಲ ಕಡೆ ಗಿಡ ನೋಡೋದು ಬಿಡುದು. ಅದು ಸೇಮ್ ನಮ್ಮ ಮನೇಲಿ ಇದ್ದದಲ್ಲ, ಅಲ್ಲಿ ಇನ್ನೊಂದು ಉಂಟು, ಎಲ್ಲ ನೇಚರ್ ಇದೆ, ಇದು ಉಂಟು. ಹೌದಾ? ಓಕೆ, ಇದು ನೋಡಿ, ಫಸ್ಟ್ಗೆ ಎಂಟ್ರಿ ಸ್ವಿಮ್ಮಿಂಗ್ ಪೂಲ್ ಇದು ಈ ರೀತಿ ಇದೆ. ಚೆನ್ನಾಗಿದೆಲ್ಲ. ಇದು ಮಕ್ಕಳಿಗೆ ಅಂತ. 1.5 ಫೀಟ್ ಇದು ಡೆಪ್ತ್ ಇದೆ. ಹೌದಾ? ಇದು ಮಕ್ಕಳಿಗೆ. ಇಲ್ಲಿಗೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಬೇಕು. ನಮಗೆ ಗೊತ್ತಿತ್ತು ಸ್ವಿಮ್ಮಿಂಗ್ ಪೂಲ್ ಉಂಟಂತೇಳಿ, ಆದರೆ ಮಳೆಗಾಲದಲ್ಲಿ ಬಿಡ್ತಾರಾ ಇಲ್ವಾ ಅಂತೇಳಿ ನನಗೆ ಅಷ್ಟು ಇದಿರಲಿಲ್ಲ. ಹಾಗೆ ನಾವು ಕಾಸ್ಟ್ಯೂಮ್ ತಂದು ಬರಲಿಲ್ಲ. ಇವಾಗ ಕೇಳೋಣ ಎಷ್ಟು ಅಂತ ಹೇಳಿ. ಆಮೇಲೆ ಇಲ್ಲಿ ರೇಟ್ ತುಂಬ ಜಾಸ್ತಿ ಆದರೆ ಹೊರಗಡೆ ತೊಗೊಳ್ಬೋದು ಅಲ್ಲಿ. ಓಕೆ, ಇದು ಲೇಸಿ ರಿವರ್ ಅಂತ ಹೇಳಿ, ಇದಕ್ಕೆ ಮಾತ್ರ ಪೇಮೆಂಟ್ ಉಂಟು. ಎಂತ ಗೊತ್ತುಂಟ, ಇಲ್ಲಿಂದ ಹೋಗಲಿಕ್ಕೆ ಆ ಸೈಡಲ್ಲಿ ವಾಟರ್ ಫಾಲಲ್ಲೆಲ್ಲ ಇರುತ್ತಲ್ಲ, ಕೂತ್ಕೊಂಡು ಸೀದಾ ಟೂ ಅಂತೇಳಿ ನೋಡಿ, ಅಲ್ಲಿ ತನಕ ಹೀಗೆ ಹೋಗ್ಲಿಕ್ಕೆ ಸೀದಾ. ಹಾಂ, ಕೇವೆಲ್ಲ ಉಂಟು, ಕೇವಿನ ಒಳಗಿಂದೆಲ್ಲ ಹೋಗ್ಲಿಕ್ಕೆ ಉಂಟು. ಹಾಂ, ಹೌದಾ? 399 ಒಬ್ಬರಿಗೆ. ಹೋಗ್ತೀರಾ? ಆಯಿತು, ನೀವು ಇಲ್ಲ ಅಂತ ಹೇಳಿದ ಮೇಲೆ ನಾವು ಫೋರ್ಸ್ ಮಾಡಲ್ಲ. ಈಗ ಹೊರಟೆ ನಾನು. ಈಗ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ನಮ್ಮದು 2 ರೀಲ್ಸ್ ಆಯಿತು. ಇನ್ನು ಸೀದಾ ಇವಾಗ ಹೊರಗಡೆ ಹೋಗೋದು. ಸ್ವಲ್ಪ ಲಂಚ್ ಅಥವಾ ಕೆಫೆಗೆ ಎಲ್ಲಿ ಹೋಗೋದು ನೋಡೋದು, ಯಾವ್ದು ಚೆನ್ನಾಗಿ ಸಿಗುತ್ತೆ ಅಲ್ಲಿ ಹೋಗಿ ಫುಲ್ಲು ಸ್ವಲ್ಪ ಗೋವಾ ತಿರುಗಾಡಿ ಬರೋದು. ಓಕೆ, ಬನ್ನಿ. इसके एक्सब्रेट्स नहीं ते आता आवडून तो पताटले पडेल आहे तो एक अंगात ಒಂದು लग्गी वेचेजला 3 ನೈಟ್ ಕಶೆ ಆಸಾನೆ ಅರೆ ಡಾಲ್ ಕೆ ಸೋ ಗಯಾ. ಓಕೆ, ನಾವು ಇವಾಗ ಊಟಕ್ಕೆ ಬಂದಿದ್ದೀವಿ.
ಕೆಫೆ ಹುಡುಕ್ತಾ ಸೀದಾ ಊಟಕ್ಕೇನೆ ಬಂದ್ವಿ. ಇಲ್ಲಿ ನಾವು ಮೊದಲು ಕೂಡ ಬಂದಿದ್ದೀವಿ, ಸ್ಪೈಸ್ ಹೌಸ್ ಅಂತ ಹೇಳಿ, ತುಂಬ ಚೆನ್ನಾಗಿತ್ತು. ತಾಲಿ ತೊಗೊಂಡಿದ್ವಿ ನಾವು. ಹಾಗೆ ನೋಡೋಣ ಇವಾಗ ಹೇಗಿದೆ ಅಂತ ಹೇಳಿ. ಈಗ ಸ್ವಲ್ಪ ಚೇಂಜ್ ಮಾಡಿದಾರಲ್ಲ, ಮೊದಲಿದ್ದು ಇರಲಿಲ್ಲ, ಈ ಪೊಸಿಷನ್ ಇರಲಿಲ್ಲ. ಚೆನ್ನಾಗಿದೆ ನೋಡಿ. चष्माच्या डोईला बघ पक्का केला रस्त्यारामची गडी चालल्या कोणा खाई वचपट खाबरना भूक लागल्या राव बघ जाईना सोगल्या मी संगाता हसूया ಇವಾಗ ಫಸ್ಟಿಗೆ ಬಂತು ಚಿಕನ್ 65. ಆದರೆ 65 ಪೀಸ್ ಇರಬೇಕಿತ್ತಲ್ಲ. ಎಷ್ಟು 2 3 4 5 6 7 8 ರಾಂಗ್. ಮತ್ತೆ ಯಾಕೆ ಅದಕ್ಕೆ ಚಿಕನ್ 65 ಹೇಳೋದು? ಇಡ ಒಂದು ಕಡೆ ನೋಡಿ. ಎಂತಲ್ಲಿವಿ ಎಂತಲ್ಲಿವಿ ಬಿಸಿ ಇರದೆ, ಮತ್ತೆ ಅವರು ಬೆಂಕಿಯಲ್ಲಿ ಮಾಡಿ ತಗೊಂಡು ಬಂದಿದ್ದು ಅದನ್ನು. ಓಕೆ, ಇದು ನನ್ನ ಹಸ್ಬೆಂಡ್ ಫೇವ್ರೇಟ್. ಎಂತ ಹೇಳಿ? ಸ್ಟಫ್ಡ್ ಮಶ್ರೂಮ್. ಎಸ್, ಚೀಸಲ್ಲಿ ಸ್ಟಫ್ ಆದ ಮಶ್ರೂಮ್. ರಾಯ್ ಎಂತ ಪಾನಿಪುರಿ ಅಲ್ಲ ಈಗ. ಸೀದಾ ತಿನ್ನೋದಾ? ಬಿಸಿರುತ್ತೆ ಮಂಗ. ನಾಲಿಗೆ ಸುಟ್ಟೋಗ್ಬೋದು ನಿಂದು. ಅಮ್ಮ, ಇದು ಟೈಲ್ಸ್ ಇಲ್ಲಿ ಹಾಕಿದ್ದಾರೆ, ಕೆಳಗಿದ್ದು ಎಂತವಿನ? ಕೆಳಗಿದ್ದು ಟೈಲ್ಸ್ ಮೇಲೆ ಹಾಕಿದ್ದಾರೆ. ಇಲ್ಲಿ ಎಲ್ಲ ಅಲ್ಲ. ಟೇಬಲ್ ಮೇಲೆ ಇದು ಓಲ್ಡ್ ಬಾತ್ರೂಮ್ ಅಲ್ಲಿ ಮೊದಲು ಟೈಲ್ಸ್ ಇರ್ತದೆ ಅದು ಕೆಳಗಡೆ ಫ್ಲೋರಿಗೆ ಹಾಕೋ ಟೈಲ್ಸ್ ಅನ್ನು ಟೇಬಲ್ಗೆ ಹಾಕಿದ್ದಾರೆ. ಹೌದು, ತೋರಿಸಿ. ಅದು ಸ್ವಲ್ಪ ಬಿಯರ್ ಒಳಗೋಯ್ತಲ್ಲ, ಅದು ಹಾಗೇನೆ ಆಗುದು ಮತ್ತೆ. ನೀವೆಂತ ಎಲ್ಲರೂ ಮಾತಾಡೋದ್ರಲ್ಲಿದೆ, ನೀವು ತಿನ್ನೋದ್ರಲ್ಲಿದೆ. ಎಲ್ಲ ಓಪನ್ ಮಾಡಿ ತಿಂದೆ, ಇದು ಒಳಗೆ ಫುಲ್ಲು ಇದಾಗಿದೆ, ಎಂತಾಗಿದೆ? ಬಿಸಿ ಉಂಟು. ಬಿಸಿ ಉಂಟು. ಇದು ಥಾಲಿ ನಾನು ತರಿಸಿದ್ದು. ನನ್ನ ಥಾಲಿಯಲ್ಲಿ ಏನೆಲ್ಲ ಉಂಟು? ರೈಸ್, ಬಾಯ್ಲ್ಡ್ ರೈಸ್. ಅವನಿಗೆ ವೈಟ್ ರೈಸ್, ಅವನು ಹೇಳಿದಕ್ಕೆ ನನಗೆ ಕೂಡ ವೈಟ್ ರೈಸ್ ಬಂತು. ಫಿಶ್ ಕರಿ, ಇದು ಎಂತ ಕ್ರ್ಯಾಬ್, ಇದು ಶೆಲ್, ಇದು ಒಣ ಮೀನು ಚಟ್ನಿ, ಪಲ್ಯ, ಕೋಕಮ್, ಸಲಾಡ್, ಮತ್ತು ಇದು ರೈಸ್ ಇದ್ದು ಖೀರ್, ಪಾಪಡ್, ಮತ್ತು ಕಿಂಗ್ ಫಿಶ್. ಪ್ರಾನ್ಸ್ ಕರಿಯಾ ಇದು? ಓಕೆ. ಓಕೆ, ಇವಾಗ ನಾವು ಮತ್ತೆ ಮಾರ್ಕೆಟಿಗೆ ಬಂದಿದ್ದೀವಿ. ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳಿ. ಎಲ್ಲಿ ಉಂಟಾ ರಾಯ್? ಎಲ್ಲಿದ್ದಾನೆ ರಾಯ್? ಮೆಲ್ಲ ಹಿಂದ್ಗಡೆ ಗಾಡಿ ಉಂಟು. ಓಕೆ, ಇವಾಗ ಇಲ್ಲಿ ತಗೊಳ್ಳೋದು ದೊಡ್ಡ ಕೆಲಸ ನಮಗೆ. ಈಗ ಇವರಿಗೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಯಾವುದು ಹಳೆ ಅಂತಾನೆ ಎಲ್ಲೆಂದರೆ ಚಳಿ ಸಹಜಲ್ಲೇ ಗೊತ್ತಾ ಅಲ್ಲ ಓತೆ ಅನ್ಸುತ್ತೆ. ಇದು ನೋಡಿ ಅಂತೆ, ಮಧ್ಯದಲ್ಲಿ ಮಾಡಿ ನೋಡಿದ್ದು, ಮಧ್ಯದಲ್ಲಿ ಕರೆಕ್ಟ್ ಯಾರು ಒಬ್ಬ ಇರ್ಬೋದು, ಮತ್ತೆ ಇನ್ನು ಕರೆಕ್ಟ್ ಲೈನ್ ಇನ್ನೊಬ್ರು ಇರ್ತಾರೆ. ಓಯ್ ಚಾರ್ಲೆಂಗೆ 610 150 150 ಹೋಲ್ಸೇಲ್ ಪ್ರೈಸ್. ಒಳ್ಳೆ ನಿಮಗೆ ಸೈಜ್ ಕೊಳೆಯ ಇದು ಹಾಕ್ಬೋದಲ್ಲ? ಹಾಂ, ಸರಿಯಾಗುತ್ತಾ ನಿಮಗೆ? ಓಕೆ, ಇವಾಗ ಇಲ್ಲಿಂದ ಆಯಿತು ನಮ್ಮದೆಲ್ಲ ಪರ್ಚೇಸಿಂಗ್. ಎಲ್ಲಿಂದ? ಮಾರ್ಕೆಟಿಂದ. ಇನ್ನೂ ಸೀದಾ ಒಂದು ಟೂರ್ ಹೀಗೆ ರೌಂಡ್ ಹೋಗಿ ಬರೋಣ ಅಂತ ಹೇಳಿ. ಎಲ್ಲಿಯಾದರೂ ಹೋಗುವಾಗ ನಿಮಗೆ ಹೆಚ್ಚಾಗಿ ನಾವು ಇಲ್ಲಿದೆಲ್ಲ ನೋಡಿದ್ದೀವಿ ಅಲ್ಲ, ಎಲ್ಲ ಕಡೆ. ನಮಗೆ ಜಾಸ್ತಿ ತಿರುಗಾಡಲಿಕ್ಕೆ ಬೇಡ, ಟಯರ್ಡ್ ಮಾಡಲಿಕ್ಕೆ ಬೇಡ, ಸ್ವಲ್ಪ ಎಂಜಾಯ್ ಮಾಡೋದು, ಸ್ವಲ್ಪ ತಿರುಗಾಡಲಿಕ್ಕೆ ಆ ರೀತಿ ಬೇಕು.
ಹಾಗಾಗಿ ದಾರಿಯಲ್ಲಿ ಏನು ಸಿಗುತ್ತೆ ಅದನ್ನು ಎಂಜಾಯ್ ಮಾಡೋಣ ಅಂತೇಳಿ ಎನಿಸಿದ್ವಿ. ಹಾಗೆ ಈಗ ಹೋಗೋಣವಾ? ಚರ್ಚ್ ಗಲೀಜಿಗೆ ಏನಾಯ್ತಮ್ಮ? ಏನೋ ಒಂದು ಕಡೆ ಬಂದ್ವಿ, ನಮಗೆ ನೋಡಿಲ್ಲ ಏನಂತ. ನಾವು ಇಲ್ಲಿ ಚರ್ಚ್ ಸ್ಟ್ರೀಟ್ ಚರ್ಚಲ್ಲಿ ಉಂಟು. ಆ ಚರ್ಚ್ ಸ್ಟ್ರೀಟ್ ಅಂದರೆ ಚರ್ಚ್ ಕೂಡ ಇರುತ್ತೆ ಅಲ್ಲಿ, ನಮಗೆ ಚರ್ಚ್ ನೋಡಲಿಕ್ಕೆಲ್ಲ. ಆದರೆ ಇಲ್ಲಿ ಬಂದು ನಾವು ಸ್ಟಕ್ ಆಗಿದ್ದೀವಿ, ಏನೇ ಚರ್ಚ್? ಎಲ್ಲಿ ಅಂತ ಗೊತ್ತಾಗುತ್ತಾ ಇಲ್ಲ ನಮಗೆ. ಎಲ್ಲಿ ನೋಡವಿನೋದು? ಎಷ್ಟು ದೂರ ಉಂಟು ಇನ್ನು? Head southeast, then turn right. ಇಲ್ಲೇ ಇದೇ ರೋಡ್, ಆಚೆ ರೋಡ್. चलो चलो गोमा का बोला ಓಕೆ, ನಾವು ಆವಾಗದಿಂದ ನಾಲ್ಕು ಸುತ್ತು ಬಂದ್ವಿ, ಇಲ್ಲೇ ತಿರುಗಾಡ್ತಾ ಇದ್ದೀವಿ. ಒಮ್ಮೆ ಇವನಿಂದ ಸ್ವಲ್ಪ ಇದಾಯಿತು, ಈಗ ಕೂಡ ಅದೇ ಮಾಡ್ತಾ ಇದ್ದೇನೆ. ಆಚೀಚೆ ಆಯಿತು. ಇನ್ನು ಮೆಲ್ಲ ಹೋಗೋ, ಇದು ಮಳೆ ನಿಲ್ಬೇಕು ನಮಗೆ ಆ ಜಾಗದಲ್ಲಿ ಹೋಗುವಾಗ, ಫಾಸ್ಟ್ ಓಡಬೇಡ. ಮತ್ತೆ ಈಗ ಜೋರು ಮಳೆ ಬಂತು, ನಮಗೆ ಸೈಡಲ್ಲಿ ಒಂದು ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. मस्ती कोडून फुल द्यायच्या गोरे गोवा मजा गोवा आईज आमचे दिन फुल जॉली झाला नाचरे नाचा हसा रे हसा टेन्शन सगळे समुद्रात टाका गोरे गोवा रे वा गँग मगा एकदम पागल झाला बिचाच्या रोडाच्या आईज मका फुल दामा नाच रे बाबा ಓಕೆ, ಫೈನಲಿ ಪ್ಲೇಸ್ ಸಿಕ್ತು, ಬಂದ್ವಿ. ನೋಡಿ, ಅದು ಪಕ್ಕದಲ್ಲಿ ಚರ್ಚ್ ಉಂಟು, ಕಾಣ್ತಾ ಉಂಟಾ? ಚರ್ಚ್ ಫೇಸಿಂಗ್ ಉಂಟು ನೋಡಿ, ಕರೆಕ್ಟ್ ಬೀಚಿಗೆ ಉಂಟು ನೋಡಿ. ಬೀಚ್ ಹಾಗೂ ಗೋವಾ ಟೌನ್ ಅಲ್ಲಿ ನೋಡ್ಬೋದು ನೀವು. ಹಾಗೂ ಇಲ್ಲಿ ಪ್ರೈವೇಟ್ ಯಾಚ್ ಅದೆಲ್ಲ ಇದೆ ನೋಡಿ, ತುಂಬ ಇದೆ, ಚೆನ್ನಾಗಿ ಕಾಣುತ್ತೆ. ವಿನು ಹೇಳ್ತಾ ಇದ್ದೆ ನೀರಿಲ್ಲ ಅಂತೆ. ನೀರಿಲ್ಲ ಅಂತೆನಾ? ಮತ್ತೆ ಇದೆಂತ ಇದೆಲ್ಲ ಸ್ವಲ್ಪನಾ ಅಂತ ಅವನಿಗೆ ನೀರಂದ್ರೆ? ಓಕೆ, ಆಚೆ ಹೋಗೋಣ. ನೀರಿಲ್ವಾ? ನೀರಿಲ್ವಾ? ಶಾ ಕಮ್ಮಿ ಆಯ್ತಂತೆ ವಿನುಗೆ ನೀರು. ಇದು ಚರ್ಚ್ 1626 ಅಲ್ಲಿ ಮಾಡಿದ್ದವರು, ಇವತ್ತು 2026 ಅಲ್ಲ? ಹಾಂ, ಕರೆಕ್ಟ್ 400 ವರ್ಷ ಆಯ್ತು. ಏನು ಗೈಡಾ? 400 ವರ್ಷ ಆಯ್ತು ನೋಡಿ ಚರ್ಚಿಗೆ. ಕರೆಕ್ಟ್ 1 ವರ್ಷ ಮೇಲೆ ಯಾವಾಗ? 1918? 1626. ಸಾರಿ, 1626. ಮತ್ತೆ ಇನ್ನು ಏನು ವಿಶೇಷ ಉಂಟು ಈ ಚರ್ಚಿದ್ದೆಲ್ಲ ಹೇಳಿವಿ? ಅದೇನಿಲ್ಲ, ಮತ್ತೆ ಅವರು 30 ವರ್ಷ ಆದ ನಂತರ 1626 ಅಲ್ಲಿ 1626 ಅಲ್ಲಿ 30 ವರ್ಷ ನಂತರ ಮತ್ತೆ ರೀಬಿಲ್ಡ್ ಮಾಡಿದವರು. जॉली जॉली झाला गोरे गोवा माका फुल माका गो डोंगायच मजा सावण बोलजुला फुल मारे गोवा सोहाग के दिना गोवा रे गोवा जॉली जॉली झाला गोरे गोवा माका फुल माका गो डोंगायच मजा सावण बोलजुला फुल मारे गोवा सोहाग के दिना गोवा रे गोवा ಓಕೆ,
ಫೈನಲಿ ಒಂದು ಟೀ ಕುಡಿಯೋಣ ಅಂತೇಳಿ ಎಷ್ಟು ತಿರುಗಾಡಿದ್ಯೋ ಅಂತ ಇಲ್ಲ. ಲಾಸ್ಟಿಗೆ ಒಂದು ಅಂಗಡಿಗೆ ಹೋದ್ವಿ, ಅಲ್ಲಿ ಫ್ಲಾಸ್ಕ್ ಇದ್ದು ಟೀ ಸಿಕ್ತು, ಸರಿ ಆಗಲಿಲ್ಲ ನಮಗೆ. ಮತ್ತು ಇವಾಗ ಇಲ್ಲಿ ಒಂದು ಸಿಕ್ತು ಟೀ ಶಾಪ್, ಹಾಗೆ ರಪಕ್ಕ ಓಡಿ ಬಂದ್ವಿ. ಹೌದು, ಟೀ ಕುಡಿಯೋಣ ಅಂತೇಳಿ. ಟೀ ಕುಡಿಯೋದಿದ್ರೆ ಅದು ದಿನ ಹೋದಂಗೆ ಆಗೋದಿಲ್ಲ. Bad girl, chalo chalo.